ಮಾಡಿದ್ದೀವಿ ಅನ್ನುವಂಥದ್ದನ್ನ ಆದರೂ ಕೂಡ ಅದ್ರ ಬಗ್ಗೆ ಇನ್ನೂ ಆದೇಶದಲ್ಲಿ ಏನಿದೆ, ಏನು ಯಾವತ್ತ ಆಯಿತು ಆದೇಶ, ಅಥವಾ ಈ ಆದೇಶ ಏನಾದರೂ 2-3 ತಿಂಗಳಾಗಿದ್ರೆ ಯಾಕೆ ಇಷ್ಟು ವಿಳಂಬ ಮಾಡಿ ನಿನ್ನೆನೇ ರಾತ್ರಿ ಏಕಾಏಕಿ ಯಾಕೆ ಮಾಡಬೇಕಾಗಿತ್ತು ಅನ್ನುವಂಥ ವಿಚಾರ. ಹಾಗಾಗಿ ಆದೇಶ ಯಾವತ್ತಾಗಿದೆ, ಆದೇಶದಲ್ಲಿ ಏನಿದೆ ಅನ್ನುವಂಥದ್ದನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾತನಾಡ್ತಾರೆ. ಈಗ ತಕ್ಷಣಕ್ಕೆ ರಾತ್ರಿ ಏಕಾಏಕಿ ಅವರು ತೆಗೆದಿರೋದ್ರಿಂದ ಎಲ್ಲ ದಲಿತ ಸಂಘಟನೆಗಳು ಏನೋ ಒಂದು ಒಮ್ಮತವಾಗಿ ತೀರ್ಮಾನಕ್ಕೆ ಬಂದಿದ್ದಾರೆ. ಅವರು ನಾಳೆ ಚಿಂತಾಮಣಿ ಬಂದ್ ಮಾಡಬೇಕು ಅನ್ನೋ, ಚಿಂತಾಮಣಿ ಬಂದ್ಗೆ ಯಾಕಂದರೆ ಹಿಂದೆನೂ ನಾವು ಸಹಕಾರ ಕೊಟ್ಟಿದ್ವಿ ಅವರಿಗೆ. ಪ್ರತಿಭಟನೆಗಳಲ್ಲಿರ್ಬೋದು, ಪಾದಯಾತ್ರೆಯಲ್ಲಿರ್ಬೋದು, ಫ್ರೀಡಮ್ ಪಾರ್ಕ್ ಇರ್ಬೋದು, ಹಲವಾರು ಈ ವಿಚಾರದಲ್ಲಿ ನಾವು ಅವ್ರಿಗೆ ಬೆಂಬಲಿಸ್ಕೊಂಡೇ ಬಂದಿದ್ವಿ. ಹಾಗಾಗಿ ನಾಳೆ ಚಿಂತಾಮಣಿ ಏನು ಇವತ್ತು ವಿಶೇಷವಾಗಿ ಇದರ ವಿಚಾರವಾಗಿ ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ JDS ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನು ನಾಳೆ ಕೊಡ್ತಾ ಇದ್ವಿ. ಇನ್ನು ಉಳಿದಂಥ ವಿಚಾರ ಆದೇಶಗಳನ್ನು ನೋಡಿ, ಆದೇಶಗಳಲ್ಲಿ ಏನಿದೆ, ಹೇಗೆ ಏನು ಅನ್ನೋಂಥ ತಿಳ್ಕೊಂಡು ಮುಂದೆ ಹೈಕೋರ್ಟ್ ಏನಿದೆ ರಾತ್ರೋರಾತ್ರಿ ಮಾಡುವಂಥದ್ದೇನು ಇರಲಿಲ್ಲ. ಒಂದು ಸಂಘಟನೆಗಳನ್ನ ಕರೆದು ಅಥವಾ ಮಂತ್ರಿಗಳೇ ಆ ಸಂಘಟನೆಯವ್ರನ್ನ ಕರೆದು ಮತ್ತು ಆಡಳಿತ ಅಧಿಕಾರಿಗಳನ್ನ ಕೂಡ ಜೊತೆಯಲ್ಲಿ ಇಟ್ಕೊಂಡು ಈ ರೀತಿ ಆದೇಶ ಆಗಿದೆ, ಏನು ಮಾಡೋದು ಅಂತ ಕೂಲಂಕುಷವಾಗಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಮಾಡಬಹುದಾಗಿತ್ತು. ಹಿಂದೆನೂ ಹೇಳಿದ್ದೆ, ಶಾಂತಿ ವಾತಾವರಣ ಉಂಟಾಗೋದು ಬೇಡ, ಶಾಂತವಾಗೇ ಇದನ್ನ ಬಗೆಹರಿಸಬೇಕು ಅನ್ನುವಂಥ ಮಂತ್ರಿಗಳು ಮಾಡಿದ್ದೆ. ಅದ್ಯಾಕೋ ಮಾಡಲಿಲ್ಲ. ಅದು ರಾತ್ರಿ ಏಕಾಏಕಿ ನಡೆದಿರೋದ್ರಿಂದ ಈ ತಕ್ಷಣಕ್ಕೆ ನಾಳೆ ಏನು ದಲಿತ ಸಂಘಟನೆಗಳು ಇವತ್ತು ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಆ ಬಂದ್ಗೆ JDS ಸಂಪೂರ್ಣ ಬೆಂಬಲವಿರುತ್ತೆ. ಉಳಿದಂಥ ವಿಚಾರಗಳು ಆದೇಶದಲ್ಲಿ ಏನಿದೆ, ಯಾಕಾಯಿತು, ಏನು ಇರುವಂಥ ಉಳಿದಂಥ ವಿಚಾರಗಳನ್ನ ಆನಂತರ ನಾನು ಎಲ್ಲ ತಿಳಿದು ಬೇಕಾಗಿರಲಿಲ್ಲ. ಅದನ್ನು ಈ ರೀತಿ ಕ್ರಮಗಳನ್ನು ವಹಿಸಿದ್ದಾರೆ. ನಾಳೆ ಬಂದ್ಗೆ ಸಂಪೂರ್ಣ ಬೆಂಬಲ ಇರುತ್ತೆ, JDS ಪಕ್ಷದ ಬೆಂಬಲವಿರುತ್ತೆ. ಅದಾದ ನಂತರ ಎಲ್ಲ ವಿಚಾರಗಳನ್ನು ತಿಳಿದು ಆನಂತರ ಏನು ಮಾಡಬೇಕು ಅನ್ನೋದು ತೀರ್ಮಾನ ತಗೊಂಡ್ರು. ಆನಂತರ ಏನು ಕ್ರಮ ತಗೊಂಡ್ರಿ, ಯಾರ ಮೇಲೆ ಕ್ರಮ ತಗೊಂಡ್ರಿ, ಏನು ಆಯಿತು. ಪ್ರತಿಭಟನೆಗಳು ಈಗ 6 ತಿಂಗಳಿಂದ ಅವರು ಕೂಡ ಗಡುವು ಕೊಡ್ತಾ ಇದ್ರು. ಅದನ್ನ ಇವರು ಕೂಡ ನಾವು ಕೂಡ ಸಲಹೆಗಳು ಕೊಟ್ಟಿದ್ವಿ. ನೀವು ಪ್ರತಿಭಟನೆಯಲ್ಲಿ ಯಾರು ಭಾಗವಹಿಸಿದರೆ ಸಂಘಟನೆಗಳು ಅವ್ರನ್ನು ಕರೀರಿ, ಅಧಿಕಾರಿಗಳನ್ನ ಕೂರಿಸ್ಕೊಂಡು ಇದನ್ನ ಹೇಗೆ ಮಾಡಬೇಕು ಇನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ, ಏನಪ್ಪ ಯಾಕೆ ಮಾಡ್ತಾ ಇದ್ದೀರಾ, ಬನ್ನಿ ಮಾತಾಡಿ, ನಾನು ಬಗೆಹರಿಸ್ತೀನಿ ಅಂತ ಹೇಳಿ ನೀವೇ ಹೋಗಿ ಅದನ್ನ ಕೊಳಕು ಬಟ್ಟೆಯನ್ನ ತೆಗೆದು ಒಂದು ಗಾರ್ಲ್ಯಾಂಡ್ ಮಾಡಿದ್ರೆ ಸರಿ ಹೋಗ್ತಾಯಿತ್ತು. ಅಥವಾ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡೋದು ಏನೋ ಒಂದು ಮಾಡ್ಬೋದಾಗಿತ್ತು, ಮಾತುಕತೆ ಮಾಡ್ಬೋದಾಗಿತ್ತು. ಅದನ್ನು ಮಾಡಿ ಅನ್ನೋದು ಮನವಿ ನಮ್ದು ಬಂದಿತ್ತು, ಆದರೆ ಅದು ಆಗಲಿಲ್ಲ. ಈಗ ರಾತ್ರಿ ಏಕಾಏಕಿ ರಾತ್ರೋರಾತ್ರಿ ಮಾಡುವಂಥದ್ದು ಏನು ಇರಲಿಲ್ಲ. ಆದೇಶ, ಕೋರ್ಟ್ ಆದೇಶ ಇದ್ದಿದ್ರೆ ಅದನ್ನ ಆ ಸಂಘಟನೆಗಳವ್ರನ್ನು ಕರೆದು ಈ ರೀತಿ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವ್ರನ್ನೂ ಮನವರಿಕೆ ಮಾಡಿ ಮಾಡ್ಬೋದಾಗಿತ್ತು. ರಾತ್ರೋರಾತ್ರಿ ಮಾಡುವಂಥದ್ದು ಏನು ಇರಲಿಲ್ಲ. ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಅದಕ್ಕೆ ಈಗ ನಾಳೆ ಅವರು ಮಾಡುವಂಥ ಬಂದ್ಗೆ ನಮ್ಮ ಬೆಂಬಲವಿದೆ, ನಮ್ಮ ಪಕ್ಷ ಸಂಪೂರ್ಣ ಬೆಂಬಲ ಇದೆ. ಮತ್ತು ಉಳಿದ ವಿಚಾರಗಳನ್ನು ನಾವು ಆದೇಶಗಳು ಇನ್ನೊಂದು ಏನೇನಾಗಿದೆ ಇದೆಲ್ಲ ಕೂಲಂಕುಷವಾಗಿ ವಿಚಾರ ಮಾಡಿ ಮುಂದೆ ನಾವು ನಮ್ಮ ತೀರ್ಮಾನ ಮಾಡ್ತೀವಿ.